ಸ್ನೇಹಿತರೆ, MS ಪವರ್ ಪಾಯಿಂಟ್ನ ಪ್ರಮುಖ ಶಾರ್ಟ್ಕಟ್ ಕೀಗಳ ಕುರಿತಾಗಿ ನೋಡಿಕೊಳ್ಳೋಣ. ಸೊ ಇಲ್ಲಿ ಮೊದಲನೇದಾಗಿ ಕಂಟ್ರೋಲ್ ಎ. ಸೊ ಕಂಟ್ರೋಲ್ ಎ ಒತ್ತುವುದರಿಂದ ಸೆಲೆಕ್ಟ್ ಆಲ್ ಸ್ಲೈಡ್ಸ್ ಇನ್ ಅ ಪ್ರೆಸೆಂಟೇಷನ್ ಆರ್ ಆಲ್ ಆಬ್ಜೆಕ್ಟ್ಸ್ ಆನ್ ಎ ಸ್ಲೈಡ್. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕಂಟ್ರೋಲ್ ಬಿ, add or remove bold to selected text. So next control C ಒತ್ತುವುದರಿಂದ copy selected text, selected objects or selected slides ಅನ್ನು ಕಾಪಿ ಮಾಡಿಕೊಳ್ಳಲು ಬಳಕೆ ಮಾಡುವರು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕಂಟ್ರೋಲ್ ಡಿ ಒತ್ತುವುದರಿಂದ ಡೂಪ್ಲಿಕೇಟ್ ದಿ ಸೆಲೆಕ್ಟೆಡ್ ಸ್ಲೈಡ್ಸ್. ಸೊ ಅದೇ ರೀತಿ ಕಂಟ್ರೋಲ್ ಇ, ಸೆಂಟರ್ ಅ ಪ್ಯಾರಾಗ್ರಾಫ್. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕಂಟ್ರೋಲ್ ಎಫ್ ಒತ್ತುವುದರಿಂದ ಸರ್ಚ್ ಇನ್ ಎ ಪ್ರೆಸೆಂಟೇಷನ್. ಮುಂದೇನು ನೋಡೋದಾದರೆ ಕಂಟ್ರೋಲ್ ಜಿ ಒತ್ತುವುದರಿಂದ ಗ್ರೂಪ್ ದಿ ಸೆಲೆಕ್ಟೆಡ್ ಆಬ್ಜೆಕ್ಟ್. ಕಂಟ್ರೋಲ್ ಐ, ಆ್ಯಡ್ ಆರ್ ರಿಮೂವ್ ಇಟಾಲಿಕ್ ಟು ಸೆಲೆಕ್ಟೆಡ್ ಟೆಕ್ಸ್ಟ್. ಮುಂದೆ ನೋಡೋಣ. ಕಂಟ್ರೋಲ್ ಜೆ ಒತ್ತುವುದರಿಂದ ಜಸ್ಟಿಫೈ ಅ ಪ್ಯಾರಾಗ್ರಾಫ್. ಕಂಟ್ರೋಲ್ ಕೆ, insert a hyperlink. Control L, left align paragraph. Control M, insert a new slide. Control N, create a new presentation. Control O, open a existing presentation. Control R, right align paragraph. Control S, save a presentation. Control T, open the font dialog box. Control U, add or remove underline to selected text. Control V, paste selected slide. Control W, close a presentation. Control X, cut selected slides.